ಇದು ಎಲ್ಲ ವೆಜಿಟೇರಿಯನ್ಸ್ಗಳ ಫೇವ್ರೇಟ್ ಫುಡ್ ವೆಜ್ ದಮ್ ಬಿರಿಯಾನಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ಬನ್ನಿ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು 2 ಈರುಳ್ಳಿನ ತೊಗೊಂಡ್ಬಿಟ್ಟು ಅದನ್ನ ಉದ್ದುದಕ್ಕೆ ಹೆಚ್ಕೊಂಡ್ಬಿಟ್ಟು ಒಂದು ಬಾಣಲೆಯಲ್ಲಿ 2 ಸ್ಪೂನ್ ತುಪ್ಪ ಮತ್ತು 2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಈ ವೆಜ್ ಬಿರಿಯಾನಿಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಜಾಸ್ತಿ ಕೈ ಆಡಿಸ್ಬಾರ್ದು, ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀವೋ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಬಿರಿಯಾನಿಲಿ. ಸೊ ಅದಕ್ಕೋಸ್ಕರ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಬಿರಿಯಾನಿ ಮಾಡೋಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ, ಟೊಮ್ಯಾಟೊ ಹಾಗೂ ಮಸಾಲ ಪದಾರ್ಥಗಳು ಬೇಕು. ಮ್ಯಾರಿನೇಟ್ ಮಾಡೋಕ್ಕೆ ಬಿರಿಯಾನಿ ಪೌಡರ್ನ ರೆಡಿ ಮಾಡ್ಕೋಬೇಕು. ಬಿರಿಯಾನಿ ಮಸಾಲಾನ ಇನ್ಸ್ಟಂಟಾಗಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿ ಪೌಡರ್ನ ಮಾಡೋಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಕೊತ್ತಂಬರಿ ಕಾಳು, ಪಲಾವ್ ಎಲೆ ಜೊತೆಗೆ ಒಣಮೆಣಸಿನ್ಕಾಯಿನ ಯೂಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮ್ಯಾರಿನೇಟ್ ಮಾಡೋಣ ಇವಾಗ. ಸೊ ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಎಲ್ಲ ತರಕಾರಿಗಳನ್ನು ಹಾಕೋಬೋದು. ನಾನಿಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಕಪ್ ಮೊಸರು, ಬಿರಿಯಾನಿ ಪೌಡರ್, ಖಾರದ ಪುಡಿ, ಆಮೇಲೆ ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ನನಗೆ ಬೇಕಾಗಿರೋಂಥ ತರಕಾರಿಗಳನ್ನು ಯೂಸ್ ಮಾಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಜೊತೆಗೆ ನಾವು ಕಾರ್ನ ಯೂಸ್ ಮಾಡಿದ್ದೀವಿ. ಇದೆಲ್ಲದನ್ನು ಮಿಕ್ಸ್ ಮಾಡಿ ನೀವು 30 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಬೇಕು. ಜೊತೆಗೆ ಸಾಲ್ಟ್ನ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. ಜೊತೆಗೆ ಪುದೀನ ಮತ್ತು ಕೊತ್ತಂಬರಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ಬಾಸುಮತಿ ಅಕ್ಕಿನ ತೊಳ್ಕೊಂಬಿಟ್ಟು 10 ನಿಮಿಷ ನೆನೆಸಿಡಿ. ಇವಾಗ ರೈಸ್ನ ಮಾಡೋ ಅಂಥ ಸ್ಟೆಪ್. ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದಕ್ಕೆ ಇವಾಗ ಮಸಾಲೆ ಐಟಮ್ಸ್ಗಳನ್ನ ಹಾಕಬೇಕು. ಪಲಾವ್ ಎಲೆ, ಲವಂಗ, ಚಕ್ಕೆ, ಪುದೀನ, ಕೊತ್ತಂಬರಿ, ಜೀರಿಗೆ, ಮೆಣಸು, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಫ್ರೈ ಮಾಡಿರೋ ಅಂಥ ಈರುಳ್ಳಿನ ಸ್ವಲ್ಪ ಇದಕ್ಕೆ ಹಾಕ್ಕೊಂಬಿಟ್ಟು ಅದನ್ನ ಕುದಿಯೋಕೆ ಬಿಡಬೇಕು. ಸೊ ಇಲ್ಲಿ ನೀರು ಕುದೀತಾ ಇದೆ. ಇವಾಗ ನಾವು ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ. ಪಕ್ಕಕ್ಕೆ ದಪ್ಪಾಗಿರುವಂಥ ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಸೊ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಅದಕ್ಕೆ. ಸೊ ಇದೆಲ್ಲದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದೆಲ್ಲ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋ ಅಂಥ ತರಕಾರಿನ ಹಾಕ್ಬಿಟ್ಟು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ಇಲ್ಲಿ ನೀರು ಕುದೀತಾ ಇರುತ್ತೆ. ಸೊ ಆವಾಗ ನಾವು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಸೊ ಇಲ್ಲಿ ತಳ ಹತ್ತುತ್ತಾ ಇದೆನಾ ಅಂತ ನೋಡ್ಕೊಂಡ್ಬಿಟ್ಟು ತರಕಾರಿನ ಸ್ವಲ್ಪ ಚೆಕ್ ಮಾಡ್ಕೊಳ್ತಾರಿ. ಇವಾಗ ನೆನೆಸಿರೋ ಅಂಥ ಅಕ್ಕಿನ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಹೊತ್ತು ಇದನ್ನ ಬೇಯಿಸಬಾರ್ದು. ಮಿನಿಮಮ್ 5 to 6 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಂಡು ಅರ್ಧ ಬೇಯಿಸ್ಕೊಂಡು ಅಕ್ಕಿನ ತಕ್ಕೋಬೇಕು. ತರಕಾರಿ ಎಲ್ಲ ಬೆಂದಮೇಲೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಬೆಂದಿರೋ ಅಂಥ ಅನ್ನನ ಒಂದು ಲೇಯರು ತರಕಾರಿ ಮೇಲೆ ಹರಡ್ಕೋಬೇಕು. ಸೊ ನೀರು ಇಲ್ಲದೆ ಇರೋ ಆ ಥರ ಸೋಸ್ಕೊಂಡ್ಬಿಟ್ಟು ಅಕ್ಕಿನ ಇದ್ರ ಮೇಲೆ ಲೇಯರ್ ಆಗಿ ಹರಡಬೇಕು. ಅದಾದಮೇಲೆ ಫ್ರೈ ಮಾಡಿರೋ ಅಂಥ ಈರುಳ್ಳಿನ 1 ಲೇಯರ್ ಹಾಕ್ಕೋಬೇಕು. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ಇದ್ರ ಮೇಲೆ ಅದೇ ಥರನೇ ಲೇಯರ್ ಆಗಿ ಹಾಕಬೇಕು. ಸೊ ಇದೇ ಥರನೇ ಮತ್ತೆ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಮತ್ತೆ 1 ಲೇಯರ್ ಅಕ್ಕಿನ ಹರಡ್ಬಿಟ್ಟು ಅದ್ರ ಮೇಲೆ ಮತ್ತೆ ಈರುಳ್ಳಿ ಫ್ರೈ ಮಾಡಿರ್ತೀವಲ್ಲ ಅದನ್ನ 1 ಲೇಯರ್ ಹಾಕಿ ಮತ್ತೆ ಕೊತ್ತಂಬರಿ ಮತ್ತು ಪುದೀನಾನ ಅದ್ರ ಮೇಲೆ ಹರಡ್ಬಿಟ್ಟು ಕ್ಲೀನಾಗಿ ಲೇಯರ್ನ ಸೆಟ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಬೇಯಿಸಿರೋ ಅಂಥ ನೀರನ್ನ ಅರ್ಧ ಲೋಟ ತೊಗೊಂಡ್ಬಿಟ್ಟು ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿರೋ ಅಂಥ ನೀರನ್ನ ರೈಸ್ ಮೇಲೆ ಈ ಥರ ಸುತ್ತಲೂ ಹಾಕ್ಕೊಳ್ಳಿ. ಕಲರ್ಗೆ ನಾನಿಲ್ಲಿ ಖಾರದ ಪುಡಿನ ಮೇಲ್ಗಡೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ನಾನು ಕಲರ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ, ಹಾಗಾಗಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದಪ್ಪಾಗಿರೋ ಅಂಥ ಹಂಚನ್ನ ಇಟ್ಬಿಟ್ಟು ದಮ್ ಕಟ್ಟೋಕ್ಕೆ. ಅದಾದಮೇಲೆ ಪ್ಯಾನ್ನ ಅದ್ರ ಮೇಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸು, ಅದಾದಮೇಲೆ ಸಿಮ್ಮಲ್ಲಿ 15 to 20 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕು. ಸೊ ಅದು ಬೆಂದಾದಮೇಲೆ ನಮಗೆ ದಮ್ ಕಟ್ಟಿರೋ ಅಂಥ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೋಡಿ ಸೂಪರ್ ಟೇಸ್ಟಿಯಾದ ಬಿರಿಯಾನಿ ಯಾವ ಥರ ರೆಡಿಯಾಗಿದೆ ಅಂತ. ಇದನ್ನ ಪಲಾವ್ ಥರ ನಾವು ಮಿಕ್ಸ್ ಮಾಡಬಾರ್ದು, ತುಂಬ ಸಾಫ್ಟಾಗಿ ಯೂಸ್ ಮಾಡಬೇಕು. ಯಾಕಂದರೆ ಬಿರಿಯಾನಿ ರೈಸ್ ಅಲ್ವಾ ಇದು, ಬಾಸುಮತಿ, ಸೊ ಒಡೆಯುತ್ತೆ. ಹಾಗಾಗಿ ಕೆಳಗಡೆಯಿಂದ ಲೇಯರ್ ತೊಗೋಬೇಕು. ಆವಾಗ ತರಕಾರಿಗಳೆಲ್ಲ ಸಿಗುತ್ತೆ, ಮೇಲ್ಗಡೆ ರೈಸ್ ಸಿಗುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಬಿರಿಯಾನಿನ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ. ಯಾರ್ಯಾರು ನಿಮ್ಮ ವೆಜ್ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿ.
ಸೊ ನೋಡಿದ್ರಿ ಅಲ್ವಾ ಮನೆಯಲ್ಲೇ ಈಸಿಯಾಗಿ ಹೇಗೆ ವೆಜ್ ದಮ್ ಬಿರಿಯಾನಿ ಮಾಡೋದು ಅಂತ. ಸೊ ನೀವು ಮಾಡಿ ಟ್ರೈ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.